ಆಗಿತ್ತು. ಒಂದು ಸ್ಟೋರಿ ಸೂಪರ್ ಆಗಿದೆ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಿ. ಕಾಮಿಡಿನೂ ಇದೆ, ಸ್ಟೋರಿ ಚೆನ್ನಾಗಿದೆ. ಸಿನಿಮಾ ಆಡಿದೀನಿ, ಸೂಪರ್. ಮಸ್ತಿದೆ, ಚೆನ್ನಾಗಿದೆ ಮೂವಿ ಅಂತೂ. ಸೂಪರ್ ಮೂವಿ. ತುಂಬಾ ಜನ ವೆರಿ ಗುಡ್. ಸೂಪರ್ ಸೂಪರ್ ಸೂಪರ್. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ನಡೀತಾ ಇರ್ತದೆ. ಇದು ಸ್ಟೋರಿ ತುಂಬಾ ಡೈರೆಕ್ಟರ್ ನಮ್ಮ ಹೀರೋ ತಗೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬಾ ಏನೋ ಒಂಥರ ಸೆಂಟಿಮೆಂಟ್ ಆಗಿದೆ. ಮೇಡಮ್ ಸೂಪರ್ ಮೇಡಮ್. ಈ ಒಂದು ಸೊಸೈಟಿನಲ್ಲಿ ತುಂಬಾ ಈ ಗಡಿಗಾರ ಅಂತ ಇದ್ರ ವಿದ್ಯಮಾನವನ್ನ ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತೆ ಸೆಂಟಿಮೆಂಟ್ ಮೂವಿ ಚೆನ್ನಾಗಿದೆ. ರಿಯಲ್ ಲೈಫ್ ಅಲ್ಲಿ ನೈಸ್ ಮೂವಿ, ಒಳ್ಳೆ ಒಂದು ಕತೆ. ಕ್ಲೈಮ್ಯಾಕ್ಸ್ ಸಖತ್ತಾಗಿದೆ. ಅದೇ ಮಿಡಲ್ ಕ್ಲಾಸ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಆಗುತ್ತೆ, ಒಂದು ಕುಡ್ಕ ಗಂಡ ಇದ್ರೆ ಹೆಣ್ಣು ಯಾವ ರೀತಿ ಬೇರೆ ಕಡೆಗೆ ಹೋಗ್ಬೇಕಾಗುತ್ತೆ ಅನ್ನೋದೊಂದು ಕತೆ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಎಮೋಷನಲ್ ಆಗುತ್ತೆ, ಅಳು ಬರುತ್ತೆ ಸ್ವಲ್ಪ ಆತರ. ಫಸ್ಟ್ ಸ್ವಲ್ಪ ಅಡಲ್ಟ್ ಕಂಟೆಂಟ್ ಇದೆ, ಸೊ ಮಕ್ಕಳನ್ನ ಯಾರು ಕರ್ಕೊಂಡ್ ಬರಂಗಿಲ್ಲ. ಸೊ ದೊಡ್ಡವರೆಲ್ಲರೂ ಆರಾಮಾಗಿ ಬಂದು ನೋಡ್ಬೋದು. ಒಂದು ಮೆಸೇಜ್ ಓರಿಯೆಂಟೆಡ್, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನಿಜ ನೋಡಿ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ. ನಾನು ಒಂದ್ ರಿಕ್ವೆಸ್ಟ್ ಏನ್ ಜನರಲ್ ಕೇಳ್ಕೊಳ್ಳೋದಂದ್ರೆ, ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಒಬ್ಳು ತಾಯಿ ಎಷ್ಟು ಕಷ್ಟ ಪಡ್ತಾಳೆ ಒಂದು ಮಗುನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಕೊನೆಗೆ ಅವಳಿಗೇನೆ ಒಂದ್ ಕುತ್ತು ಬಂದ್ಬಿಡುತ್ತೆ. ಯಾವ್ದೇ ಬೇರೆ ಯಾವ್ದೋ ಒಂಥರ ವಿಚಿತ್ರ ಕಥೆ ಇಲ್ಲ, ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುವಂತದ್ದೇ ಒಂದ್ ಕತೆ ಇದು. ದಯವಿಟ್ಟು ಥಿಯೇಟರ್ಗೆ ಬಂದ್ ನೋಡಿ, ಕನ್ನಡನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸಿನಿಮಾ. ಒಂದು ಕನ್ನಡ ಸಿನಿಮಾದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಸಚಿನ್ ಸರ್ಗೆ ಆಗ್ಲಿ, ನಮ್ ಕಾರ್ತಿಕ್ ಚೆನ್ನಾಗಿ ಮಾಡಿದ್ದಾರೆ ಡಾರ್ಲಿಂಗು. ತುಂಬಾ ಥ್ಯಾಂಕ್ ಯು. ಏನ್ ಮಾಡಕ್ಕೆ ಗೆಲ್ತಲ್ಲ ಅನ್ನೋ ತರ ಇದ್ರಲ್ಲಿ ತೋರಿಸಿದ್ದಾರೆ. ಯಾಕಂದ್ರೆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇರುತ್ತೆ, ಅದನ್ನ ಹೆಂಗ್ ತೋರ್ಸ್ಬೇಕಂತ ಡೈರೆಕ್ಟರ್ಸ್ ಚೆನ್ನಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ ನ ಎದ್ವತ್ತದ್ವ ಹೆಂಗೆಂಗೋ ಬಾರಿಸಿಲ್ಲ, ಎಷ್ಟ್ ಬೇಕು ಅಷ್ಟು ಮಾತ್ರ ಬಾರಿಸಿದ್ದಾರೆ. ಮಿಕ್ಕಿದೆಲ್ಲ ಓವರ್ ಆಲ್ ಆಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಓಕೆ, ಥ್ಯಾಂಕ್ ಯು. ಸೊ ತುಂಬಾ ಖುಷಿ ಆಗುತ್ತೆ. ಖುಷಿ ಆಗೋ ಜೊತೆಗೆ ಸೊ ಒಂದು ಹೆಣ್ಣು ಮಗು ಎಷ್ಟೆಲ್ಲ ಕಷ್ಟ ಪಡ್ತಾಳೆ ಲೈಫ್ ಅಲ್ಲಿ, ಸೊ ಅನ್ನೋದನ್ನ ಒಂದು ಈ ಮೂವಿಯಿಂದ ತೋರಿಸಿದ್ದಾರೆ. ಸೊ ನನ್ನ ಕ್ಯಾರೆಕ್ಟರ್ ಸಹ ನೋಡಿದೀರಾ. ಇಷ್ಟೆಲ್ಲ ಮಾತಾಡಿದ ಲಾಸ್ಟ್ ಟೈಮ್ ಸಹ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆ ಅಂತಲ್ಲ ಮೂವಿ ನೋಡಿದವರು. ಸೊ ನನ್ನ ಕ್ಯಾರೆಕ್ಟರ್ ನೋಡಿದಾಗ ಪ್ರತಿಯೊಬ್ಬರಿಗೂ ನನ್ನ ಮೇಲೆ, ನಮ್ಮ ಇಬ್ಬರ ಮೇಲೆ ಒಂದು ಡೌಟ್ ಇರುತ್ತೆ. ಸೊ ಮೂವಿ ಕೊನೆವರೆಗೂ ನೋಡಿದ್ರೆ ಒಂದು ಗೊತ್ತಾಗುತ್ತೆ ಸೀನ್, ಹೆಣ್ಮಕ್ಳು ಲೈಫ್ ಅಲ್ಲಿ ಎಷ್ಟು ಕಷ್ಟ ಪಡ್ತಾರೆ. ಸೊ ಅದನ್ನೆಲ್ಲ ನೋಡ್ಕೋಬೇಕು. ಪ್ರತಿಯೊಬ್ಬ ಹೆಣ್ಮಕ್ಳು ಜೊತೆಲಿರೋರು. ಸೊ ನಾವು ಹುಷಾರ್ ನೋಡ್ಕೋಬೇಕು. ಚೆನ್ನಾಗಿದೆ. 100%. ಯಾಕಂತಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು 20 ಮಿನಿಟ್ಸ್ ಅಷ್ಟು ಹೆಂಗಾಗುತ್ತೆ ಅಂತಂದ್ರೆ, ಸೊ ಮೂವಿ ತುಂಬಾ ಅಬ್ಸರ್ವ್ ಮಾಡಿ, ಸೊ ಕಾನ್ಸಂಟ್ರೇಟ್ ಎಲ್ಲ ಮೂವಿ ಮೇಲೆನೆ ಇರ್ತದೆ. ಸೊ ಎಷ್ಟು ಕಷ್ಟಪಟ್ಟಿರ್ತಾರೆ, ಸೊ ಏನ್ ಕಷ್ಟಪಟ್ಟಿರ್ತಾರೆ, ಪ್ರತಿಯೊಬ್ಬರಿಗೆ ಯಾರಿಗೂ ಗೊತ್ತಿರಲ್ಲ ಮೂವಿಯಲ್ಲಿ ಸೊ ಕೊನೆಯಲ್ಲಿ ಏನಾಗುತ್ತೆ ಅಂತ. ಸೊ ಕೊನೆವರೆಗೂ ನೋಡಿದಾಗ ಒಂಥರ ಎಮೋಷನಲ್ ಆಗ್ಬಿಡುತ್ತೆ ಒಂಥರ ಮೂವಿ. ಫ್ಯಾಮಿಲಿ ಎಲ್ಲ ಬಂದಿದೆ. ಸೊ ಇನ್ನ ಏನಿಲ್ಲ, ಈಗ ಮೂವಿ ಮುಗಿಸ್ಕೊಂಡು ಬಂದಿದೆ, ನೋಡ್ಬೇಕು ಏನ್ ಹೇಳ್ತಾರೆ. ತುಂಬಾ ಯುನೀಕ್ ಆಗಿದೆ ಮೂವಿ. ಸ್ಟೋರಿನೇ ತುಂಬಾ ದಿನಗಳಾದ್ಮೇಲೆ ಒಳ್ಳೆ ಮೂವಿ ಬಂದಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕು, ಎಲ್ಲ ಹೆಣ್ಮಕ್ಳು ನೋಡ್ಬೇಕಾಗಿರೋ ಮೂವಿ ಇದು. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಕೂಡ ಇದರಲ್ಲಿ ಮಾಡಿದ್ದಾರೆ.
ತುಂಬಾ ಖುಷಿ ಆಯ್ತು. ಹಸ್ಬೆಂಡ್ ನ ನೋಡಿದ್ರೆ ಖುಷಿ ಆಗ್ತಾ ಇರುತ್ತೆ. ತುಂಬಾ ಖುಷಿ ಆಯ್ತು. ಕ್ಯಾರೆಕ್ಟರ್ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತ ನೋಡಿದ್ರೆ ಏನು ಮೂವಿ ಹೇಗಿದೆ ಅಂತ ಅರ್ಥ ಆಗುತ್ತೆ. ನಾವು ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟ ಕೆಳಗಡೆ ಲೋ ಕ್ಲಾಸ್ ಅಲ್ಲಿ ಇರೋ ಹೆಣ್ಮಕ್ಳು ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದು ಗೊತ್ತಾಗುತ್ತೆ ಇದ್ರಲ್ಲಿ. ಯೂಶಲಿ ಥ್ರಿಲ್ಲರ್ ಸಿನಿಮಾಗಳು ಸೀರಿಯಸ್ ಆಗಿ ಹೋಗುತ್ತೆ, ಬಟ್ ಈ ಸಿನಿಮಾ ಫ್ರಮ್ ದ ಸ್ಟಾರ್ಟಿಂಗ್ ಇಂದ ಎಲ್ಲರಿಗೂ ಆ ನಗು ಇಟ್ಕೊಂಡು ಥ್ರಿಲ್ಲರ್ ಮಿಕ್ಸ್ ಮಾಡಿದೆ. ನನಗೆ ಅದು ತುಂಬಾ ಇಷ್ಟ ಆಯ್ತು. ಯೂಶಲಿ ಸೀರಿಯಸ್ ಎಲಿಮೆಂಟ್ ಕಾಮಿಡಿ ಎಲಿಮೆಂಟ್ಸ್ ಆಡ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದೆ. ಇಡೀ ತಂಡಕ್ಕೆ ಸಚಿನ್, ರಾಜವರ್ಧನ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗಲಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲೂ ಬೋರ್ ಆಗಲ್ಲ. ಸಸ್ಪೆನ್ಸ್ ಕೊನೆವರೆಗೂ ಮೇಂಟೈನ್ ಮಾಡಿದ್ದಾರೆ. ಅಂಡ್ ತುಂಬಾ ಖುಷಿ ಆಯ್ತು. ಸಂಗೀತ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಸಚಿನ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಸ್ಟೋರಿನೂ ತುಂಬಾ ಇಷ್ಟ ಆಯ್ತು. ಎಸ್, ಇಟ್ಸ್ ವೆರಿ ನೈಸ್. ಲವ್ಡ್ ಇಟ್. ಥ್ಯಾಂಕ್ ಯು. ಮೂವಿ ಅಂತೂ ಸಖತ್ತಾಗಿದೆ. ಅಂಡ್ ಆಲ್ಸೋ ಇದು ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲರೂ ಫ್ಯಾಮಿಲಿ ಪೀಪಲ್ ಬಂದ್ ನೋಡ್ಬೇಕು. ಈ ತರ ಗಂಡಸರು ಹೆಂಗಸ್ನ ಹೊಡಿಯೋದು, ಅವ್ರ ಫ್ಯಾಮಿಲಿಯಲ್ಲಿ ಏನೇನೋ ನಡೀತಾ ಇರುತ್ತಲ್ಲ, ಐ ಥಿಂಕ್ ದಿಸ್ ಮೂವಿ ಇಸ್ ಅ ಗುಡ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂದ್ರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತೂ ಇರಲ್ಲ ಯಾವ್ದು, ಬಟ್ ಇಟ್ಸ್ ಬ್ಯೂಟಿಫುಲ್ ಮೂವಿ ಅಂತ ಹೇಳ್ಬೋದು. ತುಂಬಾ ಇಷ್ಟವಾಗಿದೆ ಏನಂದ್ರೆ ಅಮ್ಮ ಮಗಳು ಅವ್ರ ಬಾಂಡಿಂಗ್ ಸಖತ್ತಾಗಿದೆ, ಚೆನ್ನಾಗಿದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಅಂಡ್ ಮೂವಿಗೆ ಬಂದ್ಬಿಟ್ಟು ಒಂದ್ ಮೆಸೇಜ್, ತುಂಬಾ ಒಳ್ಳೆ ಮೆಸೇಜ್ ಕೊಡೋ ತರ ಇದೆ. ಸೊ ಎವ್ರಿ ಒನ್ ಹ್ಯಾಸ್ ಟು ಕಮ್ ಅಂಡ್ ವಾಚ್ ದ ಮೂವಿ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಿ, ಮೂವಿನ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಸುತ್ತಲಾಗಿದೆ. ವೇರಿಯೇಷನ್ಸ್ ಅಲ್ಲಿ ಬರುತ್ತೆ, ತುಂಬಾ ಸಸ್ಪೆನ್ಸ್ ಇರುತ್ತೆ, ಹೇಗೆ ಏನು ಯಾವ ತರ ಅಂತ. ಅಂಡ್ ಒಳ್ಳೆ ಮಾರಲ್ ಇದೆ ಸ್ಟೋರಿ. ಹೆಂಗಸು ಯಾಕೆ ವೇಶ್ಯವಾಟಿಕೆ ಇಳಿತಾಳೆ, ಹಾಗೆ ಪೇರೆಂಟ್ಸ್ ಏನ್ ತಗೊಂಡ್ಬೇಕು, ಬಟ್ ತಂದೆ ಆದವನ್ ಏನ್ ಮಾಡ್ಬೇಕು, ತಾಯಿ ಆದವಳು ಅಷ್ಟು ಕಷ್ಟ ಪಡ್ಬೇಕಾದ್ರೆ ಹೇಗೆ ತಮ್ಮ ಜೀವನ ನಡೆಸ್ಬೇಕು. ಅಂಡ್ ಕಂಪ್ಲೀಟ್ ಆಗಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನನ್ನ ಫ್ರೆಂಡ್ ನವೀನ್ ಅವರು ಮಾಡಿದ್ದಾರೆ. ಅಂಡ್ ಆಕ್ಟ್ರೆಸ್ ಅಂಡ್ ಹೀರೋಯಿನ್ ಮೇನ್ ಈ ತರ ಸ್ಕ್ರಿಪ್ಟ್ ಯಾವ ಹೀರೋನು ಒಪ್ಕೊಳ್ಳಲ್ಲ. ವೇಶ್ಯ ಆಗಿ ಮಾಡೋದು ಅಷ್ಟು ಈಸಿ ಅಲ್ಲ. ಅವ್ರ ಮನೆಯವ್ರು ಹೇಗ್ ಮಾಡ್ತಾರೆ, ಅವ್ರ ಹಸ್ಬೆಂಡ್ ಹೇಗ್ ಮಾಡ್ತಾರೆ, ಅಮ್ಮ ಹೇಗ್ ಮಾಡ್ತಾರೆ. ಬಿಕಾಸ್ ಆಸ್ ಅನ್ ಆರ್ಟಿಸ್ಟ್ ನಾನ್ ಮಾಡೋ ಸಿನಿಮಾ ನಮ್ಮ ಅಮ್ಮ ನೋಡೋಕೆ ಪಕ್ಕದ ನೋಡೋಂಗಿಲ್ಲ, ನಾನು ನೋಡಿ. ಬಟ್ ಅವ್ರು ಅಷ್ಟು ಚೆನ್ನಾಗಿ, ಅಷ್ಟು ನೀಟಾಗಿ, ತುಂಬಾ ವೇರಿಯೇಷನ್ ಕಂಪ್ಲೀಟ್ ಆಗಿ ಆಕ್ಟ್ ಮಾಡಿದ್ರು. ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ರೆ, ಪೂರ್ವಕ ಸಹಾಯ ಇದೆ ಸ್ಟೋರಿ. ಸೊ ಎಲ್ಲ ಜನ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡೋದು. ಸೊ ಪ್ಲೀಸ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ಸರ್ ಸಕ್ಕತ್ತಾಗಿದೆ. ಒಂದ್ ಹೆಣ್ಣಂದ್ರೆ ಏನಂತ ಕರೆಕ್ಟ್ ಆಗಿ ತೋರಿಸಿದಾರೆ. ದಯವಿಟ್ಟು ನಾಳೆ ಬೆಳಿಗ್ಗೆ ಎಲ್ಲಾರು ಬಂದು ಥಿಯೇಟರ್ ಅಲ್ಲೇ ಬಂದು ಫಿಲಂ ನೋಡಿ, ಖಂಡಿತ ಎಂಜಾಯ್ ಮಾಡ್ತೀರಾ. ನೀವು ಹೋಗಿ ನಿಮ್ ಫ್ಯಾಮಿಲಿಗೂ ಹೇಳಿ ಕರ್ಕೊಂಡ್ ಬರ್ತೀರಾ. ಒಂದ್ ನಿಮಿಷ ಇಲ್ಲೇ ಇದಾರೆ ನಮ್ ಕಾರ್ತಿಕ್ ಸರ್ ಅವರು. ಮಾತಾಡಿ ಸರ್, ಹೆಂಗಿದೆ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ರಿ. ತಿಂಡಿ ಆಗದು ಬಿಸಾಕಿದೀನಿ, ಹೆಂಗ್ ಹೊಡೆದಿದ್ದೀನಿ ಹೇಳ್ರಿ. ಸೊ ಮೂವಿ ನೋಡಿ ಮೇಲೆ ಮಾತ್ರ ಸುಮ್ಮನೆ ಹಂಗೆ ವಿಲನ್, ಆದ್ರೆ ರಿಯಲ್ ಲೈಫ್ ಅಲ್ಲಿ ನಮ್ ಕಾರ್ತಿಕ್ ಆರ್ಟ್ ನೋಡಿ ಎಷ್ಟು ದೊಡ್ಡದು ಈ ತರ. ಸೊ ಈ ಮೂವಿ ಮಾಡೋದಕ್ ಮೊದ್ಲೇನೆ ಸೊ ಒಂದು ಕ್ಯಾರೆಕ್ಟರ್ ಹಿಂಗಿದೆ ಕಾರ್ತಿಕ್ ಮಾಡು ಅಂತ ಹೇಳಿದ್ರು ರಾಜವರ್ಧನ್ ಬ್ರದರ್. ಸರಿ ಬ್ರದರ್, ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಅಂತ ಹೇಳಿದೆ. ಸೊ ಮೂವಿ ಮಾಡಿದಾಗ ಗೊತ್ತಾಗ್ಲಿಲ್ಲ ಸೊ ಇಷ್ಟೊಂದು ವೈಲೆಂಟ್ ಆಗಿ ಇಷ್ಟೊಂದು ಹಿಂಗಿದೆ ಅಂತ. ಸೊ ಮಾಡಿದ್ಮೇಲೆ ಗೊತ್ತಾಗ್ತದೆ ಮೂವಿ ಹಿಂಗಿದೆ ಏನು ಅಂತ. ಸೊ ಅದ್ರ ಜೊತೆಗೆ ಸೊ ಒಂದು ಹೆಣ್ಮಕ್ಳು ಲೈಫ್ ಅಲ್ಲಿ ಎಷ್ಟು ಕಷ್ಟ ಪಡ್ತಾರೆ, ಸೊ ಹೆಣ್ಮಕ್ಳು ಸುತ್ತಲೂ ಎಷ್ಟೆಷ್ಟೆಲ್ಲ ಕಷ್ಟ ಪಡ್ತಿರ್ತಾರೆ, ಏನೇನಕ್ಕೋಸ್ಕರ ಇದ್ ಮಾಡ್ತಿರ್ತಾರೆ ಅಂತ. ಸೊ ಪ್ರತಿಯೊಬ್ರು ಯಾವ್ದೇ ಒಂದು ಹೆಣ್ಮಕ್ಳನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಖುಷಿಯಾಗಿರ್ಬೇಕು. ಯಾವ್ದೇ ರೀತಿ ಆತರ ಮಾಡಿದಾಗ ಯಾವ್ದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ. ಅರ್ಥ ಮಾಡ್ಕೊಬೇಕು. ಪ್ರತಿಯೊಬ್ಬ ಹೆಣ್ಮಕ್ಳು ಬಂದು ಮೂವಿ ನೋಡ್ಬೇಕು, ಅರ್ಥ ಆಗುತ್ತೆ ಅವಾಗ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು. ಇನ್ನೊಂದೇನಂದ್ರೆ ಕಾಮಿಡಿ ಇದೆಲ್ಲ ಚೆನ್ನಾಗಿತ್ತು. ಮತ್ತೆ ಲಾಸ್ಟ್ ಒಂದು ಫೀಲಿಂಗ್, ತಾಯಿ ಮತ್ತೆ ಮಗಳದು ಸೆಂಟಿಮೆಂಟ್ ತುಂಬಾ ಫೀಲಿಂಗ್ ಇತ್ತು. ಮತ್ತೆ ಇನ್ನೊಂದೇನಂದ್ರೆ ಆ ತರ ಕೆಲ್ಸ ಹೆಣ್ಮಕ್ಳಿಗೆ ನಾವು ಹುಡುಗಿಗೆ ಬಟ್ಟೆ ಹಾಕೊಂಡು ಹಂಗೆ ಹೆಂಗೆ ಅಂತ ಬೈತೀವಿ. ಅವ್ರವ್ರ ಏನೇನು ಇದಿತ್ತೋ ಗೊತ್ತಿಲ್ಲ ಪರಿಸ್ಥಿತಿ. ತಾಯಿ ಮಕ್ಕಳಿಗೋಸ್ಕರ ಎಂತ ಸ್ಥಿತಿಗೆ ಬೇಕಾದ್ರೂ ಹೋಗಿ ಕಷ್ಟ ಪಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ. ದಯವಿಟ್ಟು ತಾಯಿ ಬೆಲೆ ಕೊಡಿ. ಸಾಕು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.